ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹಣ್ಣು ಮೆಣಸಿನ್ಕಾಯಿ ಚಟ್ನಿ ಯಾವ ಥರ ಮಾಡೋದು ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಇದೊಂದು 6 ತಿಂಗಳಿಂದ ವರ್ಷದವರೆಗೆ ಇಟ್ಕೊಂಡು ತಿನ್ಬೋದು ಸ್ನೇಹಿತರೆ. ನಾನು ಹಣ್ಣು ಮೆಣಸಿನ್ಕಾಯಿ, ಬ್ಯಾಡಗಿಕಾಯಿ ಮತ್ತು ಖಾರ ಮೆಣಸಿನ್ಕಾಯಿ ಎರಡು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಎರಡು ಒಂದು ಪಾವು ಕಿಲೋ ತೊಗೊಂಡಿದ್ದೀನಿ. ಗುಂಟೂರ್ಕಾಯಿ ಮತ್ತು ಬ್ಯಾಡಗಿಕಾಯಿ ಅರ್ಧ kg ಮೆಣಸಿನ್ಕಾಯಿ ಇದೆ ಇಲ್ಲಿ. ಇದೆಲ್ಲ ನೀಟಾಗಿ ತೊಳೆದು ಸ್ನೇಹಿತರೆ ತೂಮೆಲ್ಲ ತೆಗೆದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಎಲ್ಲಿ ನೀರಿನಂಶ ಒಂದು ಹನಿನೂ ಇರಬಾರ್ದು. ಚೆನ್ನಾಗಿ ಬಟ್ಟೆ ಮೇಲೆ ಹಾರಾಕ್ಕೋಬೇಕು. ಎಲ್ಲ ನಾನು ಆರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ನೀವು ಬೇಕಿದ್ರೆ ಜಾಸ್ತಿ ಕ್ವಾಂಟಿಟಿನೂ ಮಾಡ್ಬೋದು. ನಾನು ಸ್ವಲ್ಪನೇ ಬೇಕಂತೇಳಿ ನಾನು ಮಾರ್ಕೆಟ್ನಲ್ಲಿ ಸಿಕ್ಕಿದ್ರೋದ್ರಿಂದ ನಾನು ಒಂದೊಂದು ಪಾವು ಕಿಲೋ, ಅರ್ಧ ಕಿಲೋ ತೊಗೊಂಬಂದಿದ್ದೀನಿ. ಯಾವ ಥರ ಮಾಡೋದು ನೋಡ್ಕೊಳ್ಳೋಣ. ತೊಳೆದು ಇಟ್ಕೊಂಡಿರೋ ಸ್ನೇಹಿತರೆ, ಇದನ್ನು ಸಣ್ಣ ಸಣ್ಣದಾಗಿ ಪೀಸಾಗಿ ಕಟ್ ಮಾಡ್ಕೋಬೇಕು. ನೀವು ಹಂಗೆ ಕೈಯಿಂದ ಅದನ್ನು ಮುರಿದು ಹಾಕ್ಕೋಬೋದು, ಯಾಕಂದರೆ ಮುರಿದಾಗ ಕೈಯೆಲ್ಲ ಖಾರ ಆಗುತ್ತಲ್ಲ. ಹಾಗಾಗಿ ನಾನು ಚಾಕ್ಲಿಂದ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ತೀನಿ. ಮಿಕ್ಸಿನಲ್ಲಿ ಹಾಕಿದಾಗ ಚೆನ್ನಾಗಿ ನೈಸಾಗಿ ಆಗೋದಿಲ್ಲಲ್ಲ ಸ್ನೇಹಿತರೆ. ಉದ್ದ ಇದ್ದರೆ ಮಿಕ್ಸಿ ಜಾರ್ ಇಟ್ಕೊಳ್ಳುತ್ತೆ. ಈ ಚಟ್ನಿಗೆ ಜೀರಿಗೆ ಮತ್ತು ಮೆಂತ್ಯ ಬೇಕಾಗುತ್ತೆ ಸ್ನೇಹಿತರೆ. ಸ್ವಲ್ಪ ಪೌಡರು, ಒಂದೊಂದು ಸ್ಪೂನು ನಾನು ಪೌಡರ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಕ್ವಾಂಟಿಟಿ ಮಾಡ್ತಿದ್ದೀನಲ್ಲ, ಹಾಗಾಗಿ 1 ಸ್ಪೂನ್ ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು 1 ಸ್ಪೂನ್ ಜೀರಿಗೆ ಸೇರಿಸ್ಕೊಳ್ರಿ ಸ್ನೇಹಿತರೆ. ಸ್ವಲ್ಪ ಕೆಂಪಗಾಗೋವರೆಗೆ ಬಿಸಿ ಮಾಡ್ಕೋಬೇಕು. 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿ ಇದ್ದರೆ ಜಾಸ್ತಿ ತೊಗೊಳ್ರಿ. ಇಲ್ಲಿ ನಾನು ಒಂದು ಅರ್ಧ kg ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಹಾಗಾಗಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ಬಿಸಿ ಮಾಡಿ ಇಟ್ಕೊಂಡಿದ್ದು ಸ್ನೇಹಿತರೆ, ಮೆಣಸಿನ್ಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನೀವು ಇಲ್ಲಾಂದರೆ ಕೈಲಿಂದನೂ ಮುರಿದು ಹಾಕ್ಕೋಬೋದು. ನಾನು ಚಾಕುಲಿಂದ ಕಟ್ ಮಾಡಿ ಇಟ್ಕೊಳ್ತೀನಿ. ನಾವು ಮಿಕ್ಸಿನಲ್ಲಿ ಹಾಕಿದಾಗ ಗ್ರೈಂಡಿಂಗ್ ಈಸಿ ಆಗುತ್ತೆ ಸ್ನೇಹಿತರೆ, ಹಾಗಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋದು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಈಗೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಸ್ವಲ್ಪ ಖಾರ ತಿಂತೀವಿ ಅಂತೇಳಿ ನಾನು ಖಾರದ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಎರಡು ಮಿಕ್ಸ್ ತೊಗೊಂಡಿದ್ದೀನಿ ಸ್ನೇಹಿತರೆ. ನೀವು ಬೇಕಾದರೆ ಬರೀ ಬ್ಯಾಡಗಿ ಮೆಣಸಿನ್ಕಾಯಿಲಿಂದನೂ ಮಾಡ್ಕೋಬೋದು, ಇಲ್ಲ ಖಾರದ ಮೆಣಸಿನ್ಕಾಯಿಲಿಂದನೂ ಮಾಡ್ಕೋಬೋದು. ಯಾಕಂದರೆ ಖಾರ ಭಾಳ ಹೆಚ್ಚಿಗೆ ಆಗುತ್ತೆ, ಹಾಗಾಗಿ 2 ಮಿಕ್ಸ್ ಮಾಡಿ ಹಾಕ್ಕೊಳ್ರಿ. ಈಗೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಮೆಂತ್ಯ ಕಾಳು, ಜೀರಿಗೆನೂ ಹಾಕ್ಕೊಂಡಿದ್ದೀನಿ. ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ನಾವು. ಇಲ್ಲಿ 1 ಗಡ್ಡೆ ಬೆಳ್ಳುಳ್ಳಿ ಸುಲಿದಿರೋದು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಹಸಿ ಬೆಳ್ಳುಳ್ಳಿ ಒಂದು 20 ಎಸಳು ಹಾಕ್ಕೊಳ್ರಿ. ಇಲ್ಲಿ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ರಿ ಸ್ನೇಹಿತರೆ. ಸ್ವಲ್ಪ ಉಪ್ಪು ಹೆಚ್ಚಿಗೆ ಹಾಕ್ಕೋಬೇಕು, ಹಂಗಾದರೆ ಕೆಡೋದಿಲ್ಲ ಉಪ್ಪಿನಕಾಯಿಗೆ. ಇಲ್ಲಿ ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಇಲ್ಲಿ ಒಂದು 100 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ ಸ್ನೇಹಿತರೆ. ನಾವು ನಿಂಬೆಹಣ್ಣು ಗಾತ್ರಷ್ಟು ಒಂದು 2 ನಿಂಬೆಹಣ್ಣು ಗಾತ್ರದಷ್ಟು ತೊಗೊಂಡಿದ್ದೀನಿ. ನೀವು 1 kg ಮೆಣಸಿನ್ಕಾಯಿಗೆ ಅಂದರೆ ಒಂದು 1/4 kg ಹುಣಸೆ ಹಣ್ಣು ಹಾಕ್ಕೊಳ್ರಿ, ಅಥವಾ ಒಂದು 200 ಗ್ರಾಮ್ನೂ ಹಾಕ್ಕೋಬೋದು. ಚೆನ್ನಾಗಿ ಎಲ್ಲ ಪೀಸೆಲ್ಲ ತೆಗೆದು ಇಟ್ಕೊಂಡ್ರೆ ಅದು ನೀಟಾಗಿರೋದು ಹಾಕ್ಕೊಳ್ರಿ. ಇದಕ್ಕೆ ನೀರೆಲ್ಲಿ ಟಚ್ ಮಾಡ್ತಾ ಇಲ್ಲ ಸ್ನೇಹಿತರೆ. ನೀವು ನೀರು ಹಾಕೋದಾದರೆ ನೀವು ಒಂದು ವಾರ 15 ದಿವಸ ಅಷ್ಟೇ ಹಿಡಿಯುತ್ತೆ ಇದಕ್ಕೆ. ನಾವು ಈ ಥರ ಮಾಡೋದ್ರಿಂದ ನಿಮಗೆ 6 ತಿಂಗಳಿಂದ ವರ್ಷದವರೆಗೆ ಇಟ್ಕೋಬೋದು. ನೀವು ಉಪ್ಪು ನೋಡಿ ಹಾಕ್ಕೊಳ್ರಿ ಸ್ನೇಹಿತರೆ. ನಾನು ಹಾಕಿದ್ದೀನಿ, ಮತ್ತು ನೆಕ್ಸ್ಟ್ ಕಡಿಮೆ ಆದರೆ ನಾನು ಸೇರಿಸ್ಕೊಳ್ತೀನಿ. ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ಸ್ನೇಹಿತರೆ. ಆನು ಆಫ್ ಆ ಥರ ಒಂದು ಸ್ಪೂನ್ಲಿಂದ ಮಿಕ್ಸ್ ಮಾಡ್ಕೊಳ್ತಾ ನೀವು ಮಿಕ್ಸಿಗೆ ಹಾಕ್ಕೊಳ್ರಿ. ಯಾಕಂದರೆ ಹುಣಸೆ ಹಣ್ಣು ಹಾಕಿರ್ತೀವಲ್ಲ, ಅಲ್ಲೇ ಹಿಡಿಯೋ ಚಾನ್ಸ್ ಇರುತ್ತೆ. ಮಿಕ್ಸ್ ಮಾಡ್ತಾ ಹಾಕ್ಕೊಳ್ರಿ. ಸ್ವಲ್ಪ ತರಿನೇ ಇರಬೇಕು ಸ್ನೇಹಿತರೆ ಹಣ್ಣು ಮೆಣಸಿನ್ಕಾಯಿ ಚಟ್ನಿ. ಈಗ ನಾನು ಇದೇ ಥರ ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ. ಇದಕ್ಕೇನು ಒಗ್ಗರಣೆ ಏನು ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನೀವು ಬೇಕಿದ್ದರೆ ನೀವು ಎಕ್ಸ್ಟ್ರಾ ಎಣ್ಣೆ ಒಗ್ಗರಣೆ ಹಾಕಿ ಇಟ್ಕೋಬೋದು. ನಾವೇನು ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋದಿಲ್ಲ. ಬೇಕಿರೋರು ತಿನ್ನೋ ಥರ ಇದ್ದರೆ ನೀವು ಸ್ವಲ್ಪ ಒಗ್ಗರಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಒಗ್ಗರಣೆ ಮಾಡಿ ಇಟ್ಕೋಬೋದು. ಈಗ ಇದನ್ನು ನೀವು ಒಂದು ಜಾಡಿನಲ್ಲಾಗಲಿ ಯಾವುದಾದ್ರು ಪ್ಲಾಸ್ಟಿಕ್ ಡಬ್ಬಿನೆಲ್ಲ ಆದರೆ ಕಟ್ಟಿಟ್ಬಿಡ್ಬೇಕು. ನೀವು ಒಂದ್ಸಲ ನೀವು ಉಪ್ಪು ಚೆಕ್ ಮಾಡಿಕೊಳ್ಳ್ರಿ ಸ್ನೇಹಿತರೆ. ಸ್ವಲ್ಪ ಉಪ್ಪು ಕರೆಕ್ಟಾಗಿ ಇರಬೇಕು, ಕಡಿಮೆ ಅಂತ ಆಗಬಾರ್ದು. ಒಂದು ಹಳ್ಳಿ ಹೆಚ್ಚಿಗೆ ಆದರೆ ನಡೆಯುತ್ತೆ, ಯಾಕಂದರೆ ನಾವು ಸ್ಟಾಕ್ ಇಟ್ಕೋತೀವಲ್ಲ. ನೀವಿಲ್ಲ ಇದು ಸ್ವಲ್ಪ ಕ್ವಾಂಟಿಟಿ ಮಾಡ್ತೀವಿ 1 ತಿಂಗಳು ಅಂದರೆ ನೀವು ಕರೆಕ್ಟಾಗಿಯೇ ಹಾಕ್ಕೊಳ್ರಿ. ನೀವು ಒಂದು 6 ತಿಂಗಳು, ವರ್ಷ ಇಡೋ ಥರ ಇದ್ದರೆ ಸ್ವಲ್ಪ ಉಪ್ಪು ಜಾಸ್ತಿನೇ ಇಡೋ ಥರ ಇರಲಿ, ಆವಾಗ ಕೆಡೋದಿಲ್ಲ ಉಪ್ಪಿನಕಾಯಿದು ಚಟ್ನಿ. ನಾನು ಈ ಥರ ರೆಡಿ ಮಾಡಿದ್ದೀನಿ ಸ್ನೇಹಿತರೆ. ನೀವು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಈ ಹಣ್ಣು ಮೆಣಸಿನ್ಕಾಯಿ ಚಟ್ನಿ ಅಂತ. ಭಾಳ ಬೇಗನೆ ರೆಡಿ ಮಾಡ್ಕೋಬೋದು ಸ್ನೇಹಿತರೆ. ಆದರೆ ಮಾಡುವಾಗ ಮಾತ್ರ ಶುದ್ಧವಾಗಿ ನೀಟಾಗಿ ಮಾಡಿರಿ.
ಆ ಚಟ್ನಿ ಏನು ಕೆಡೋದಿಲ್ಲ, ನೀರಿನ ತೇವಾಂಶ ಏನು ಇರಬಾರ್ದು ನಾವು ಈ ಥರ ಚಟ್ನಿ ಮಾಡುವಾಗ. ನೀವು ಒಂದು ವೇಳೆ ಹಾಕಿ ಆ ಥರ ಮಾಡೋದಿದ್ರೆ ನೀವು ಒಂದು ವಾರ 10 ದಿವಸ ಅಷ್ಟೇ ಇಟ್ಕೋಬೋದು ಫ್ರಿಜ್ನಲ್ಲಿ. ಏನಾದರೂ ನೀರು ಒಂದು ವೇಳೆ ನೀವು ಹುಣಸೆಹಣ್ಣು ಬಿಸಿನೀರಿನಲ್ಲಿ ನೆನೆಸಿ ಆ ಥರ ಹಾಕೋ ಥರ ಇದ್ದರೆ. ಈ ಹಣ್ಣುಮೆಣಸಿನ್ಕಾಯಿ ಚಟ್ನಿ ನಾನು ಮಾಡಿರೋದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಮತ್ತೆ ಮುಂದಿನ ರೆಸಿಪಿಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.